ಏನಪ್ಪ ಕಲ್ಲಪ್ಪ ಕೆಲಸ ಜೋರೈತೇನ? ಕಲ್ಲಪ್ಪ ನಿನ್ನೆ ಏನೋ ಹೆಣ್ಣು ನೋಡಕ್ಕೆ ಹೋಗಿದ್ದಿಲ್ಲ, ಏನಾತಿ? ಏನು ಬಿಡ್ರಿ ಸಾವ್ಕಾರ, ಅತ್ತ ಮಳಿನೂ ಬರೋಲ್ಲ, ಇತ್ತಾಗ ಹೆಣ್ಣು ಕೊಡವಲ್ರ. ಹಣೆ ಬರದಾಗ ಹಣ್ಣು ಬರೆದ್ರು ಹೆಣ್ಣ ಮಣ್ಣ ಕೈ ಕೊಡಾಗತ್ತಾವ. ನಿಂದು ಒಬ್ಬಂದ ಅಲ್ಲೋ ಸಮಸ್ಯೆ ಇದೆ, ಇಡೀ ಗಂಡು ಹುಡುಗ ಸಮಸ್ಯೆನೇ ಇದಾಗೈತಿ. ಹ್ಞೂ ಸಾವ್ಕಾರ, ನಿನ್ನೆ ಹೆಣ್ಣು ನೋಡಕ್ಕೆ ಹೋಗಿದ್ನಿ. ಹೊಲ ಐತೇನ ಅಂತಂದ್ರೆ ಹ್ಞೂ ಅನ್ನಿ. ಆಮೇಲೆ ಮನೆ ಕೇಳಿದ್ರೆ ಐತನ್ನಿ, ಆಸ್ತಿ ಕೇಳಿದ್ರೆ ಸುಟ್ಟು ಸುಡ್ಲಾರ್ದಷ್ಟು ಐತನ್ನಿ. ಕಲ್ಲಪ್ಪ ಆಮೇಲೆ ಗೋರ್ಮೆಂಟ್ ನೌಕರಿ ಐತಂತ ಕೇಳಿರ್ಬೋದಲ್ಲ? ಹೌದಲ್ಲ ಸಾವ್ಕಾರ, ನಿಮ್ಗೇನು ಗುರ್ತಾತ್ರಿ? ಒಬ್ರ ನೌಕರಿ ಕೇಳಿದ್ರೆ ಉಳ್ದವ್ರು ಹೇಳಿ ತಿಳಿಸ್ತೀನಿ ಅಂದ್ರೆ, ಮತ್ತು ಮುಂದೆ ಫೋನ್ ಮಾಡಿದ್ರೆ ಒಬ್ಬರು ಎಬಸಲ್ರ. ಕಲ್ಲಪ್ಪ ನೀ ಈಗೀಗ ನೋಡಾಕತ್ತಿ, ನಾನು ನೋಡಕತ್ತ ಭಾಳ ದಿವಸ ಆತಿ. ಹಿಂಗಾದ್ರೆ ಹೆಂಗೆ ರೀ ಸಾವ್ಕಾರ? ಎಲ್ಲರೂ ಗೌರ್ಮೆಂಟ್ ನೌಕರಿನ ಕೇಳಿದ್ರೆ ನಮ್ಮಂತಾರ ಬಾಳೆ ಹೆಂಗೆ ರೀ? ಈ ಸಮಸ್ಯೆ ರೈತರದ್ದು ಅಷ್ಟ ಅಲ್ಲೋ, ಎಲ್ಲ ಹುಡುಗ ಸಮಸ್ಯೆನೂ ಇದೈತಿ. ಕಲ್ಲಪ್ಪ ಹೊಲ ಇದ್ರೆ ಆಸ್ತಿ ಕೇಳ್ತಾರ, ಆಸ್ತಿ ಇದ್ರೆ ಹೊಲ ಕೇಳ್ತಾರ, ಸಾಲಿ ಕಲ್ತರ ನೌಕರಿ ಅಂತಾರ, ನೌಕರಿ ಇತ್ತಂದ್ರೆ ಬೆಂಗಳೂರು ಅಂತಾರ. ಸಾವ್ಕಾರ ನಮ್ಮ ಪರಿಸ್ಥಿತಿ ಕೇಳಿದ್ರೆ ಹಲ್ಲಿದ್ರೆ ಕಡ್ಲಿಲ್ಲ, ಕಡ್ಲಿದ್ರೆ ಹಲ್ಲಿಲ್ಲ. ನೋಡಕ್ಕೆ ಚಂದಿಲ್ಲ ಅಂದ್ರು ಹೆಣ್ಣು ಹಿಡ್ದವ್ರ ದಿಮಾಕಿನ ಮಾತು ಭಾಳ ಬಿಡ್ರಿ. ಕಲ್ಲಪ್ಪ ನಿನ್ನ ಸಂಕಟ ನನಗೆ ಅರ್ಥ ಆಕೈತಿ, ಅದು ಏನು ಮಾಡೋದು ಕಲ್ಲಪ್ಪ? ಜಮಾನ್ದಾಗ ನೀತಿ ನಿಯತ್ತಿನ ತಗಡಿ ತೆಳಗೈತಿ. ಸುಳ್ಳು ಒಂದು ಸೊಟ್ಟ ಅಂತ ಹೇಳಿ ಬ್ರೋಕರ್ ಹಿಡ್ಕೊಂಡು ಮದುವೆ ಆಗೋದು ನೋಡ್ಕಲ್ಲಪ್ಪ, ಇಷ್ಟ. ಸಾವ್ಕಾರ ನಾನು ಬ್ರೋಕರ್ನ ಹಿಡ್ಕೊಂಡಿದ್ನಿ. ಹೌದಾ? ಮತ್ತೇನಾತಿ? ಅವನು ರೂಲ್ಸ್ನ ಭಾಳಿದ್ದು ರೀ ಸಾವ್ಕಾರ. ಕಲ್ಲಪ್ಪ ಅವ ಎಂಥವು ರೂಲ್ಸ್? ಹೆಣ್ಣು ತೋರ್ಸೋದಷ್ಟ ಅವನ ಕೆಲಸ ಅಂತ್ರಿ. ಒಂದು ಮನಿಗೆ 1,000 ರೂಪಾಯಿ ಕೊಡ್ಬೇಕಂತ. ಅದ ಹುಡುಗಿ ಹ್ಞೂ ಅಂದ್ರೆ ಮದುವೆ ದಿನ 30,000 ರೂಪಾಯಿ ಕೊಡ್ಬೇಕಂತ, ಅದು ಬ್ರೋಕರ್ಗ. ಮತ್ತು ಎಷ್ಟು ತೋರಿಸಿದಪ್ಪ? ಒಂದು 4-5 ಮನೆ ತೋರಿಸಿರ್ಬೇಕ್ರಿ ಸಾವ್ಕಾರ. ಮತ್ತು ಫಿಕ್ಸ್ ಆತಿಲ್ಲ? ಎಲ್ಲಿ ಫಿಕ್ಸ್ ಬಿಡ್ರಿ ಸಾವ್ಕಾರ, ಎದಕ್ಕಾರ ಕರ್ಕೊಂಡು ಹೋದ್ ನೀವು ಅನ್ನಿಸ್ತ. ಗಾಡಿಗೆ 3,000, ಹಣ್ಣು ಹೂವು ಹಂಪ್ಲ ಅಂದ್ರೆ 2,000, ಬ್ರೋಕರ್ಗೆ 5,000. ಅಷ್ಟೇ ಇಷ್ಟ ಅನ್ನೋದೇನು ಬಿಡ್ರಿ ಸಾವ್ಕಾರ. 12,000 ಹರಾನ ಅಂದು. ಹೋದಲ್ಲೇ ಬಂದಲ್ಲೇ ಚಹಾ ಕುಡ್ದು ಪಿತ್ತಾಗಿ ದವಾಖಾನಿಗೂ 500 ಬಡದ್ನಿ. ಸುದ ತಗೋ, ಬೋಕರ್ಗೆ ಕೆಲಸ ಮಾಡೋದು ಚಲೋ ಅಲ್ಲ. 8 ತಲೆ ಅಂದ್ರೂ ತಿಂಗಳಿಗೆ 30,000 ರೂಪಾಯಿ ಗಳಿಕೆ ಆಗ್ತತ್ಲ. ಹಿಂಗಾದ್ರೆ ಹೆಂಗೆ ರೀ ಸಾವ್ಕಾರ ನಮ್ಮ ಗತಿ? ಆಗಿನ ಕಾಲದಾಗ ಭೇದ ಭಾವ ಮಾಡಬಾರ್ದಂತೇಳಿ ಇತ್ತು. ಈಗ ಗಂಡು ಹಡ್ದವ್ರ ತಳಗ ಹೆಣ್ಣು ಹಡ್ದವ್ರ ಮ್ಯಾಲೆ. ಹೊಲ ಇದ್ರೆ ಮನೆ ಕೇಳ್ತಾರ, ಮನೆ ಇದ್ರೆ ನೌಕರಿ ಕೇಳ್ತಾರ, ನೌಕರಿ ಇದ್ರೆ ತಂದೆ ತಾಯಿ ಇರಬಾರ್ದಂತಾರ. ಇವರೆಲ್ಲ ಹೇಳೋ ಲೆಕ್ಕ ನೋಡಿದ್ರೆ ತಂದೆ ತಾಯಿ ನಮ್ಮ ಮದುವೆ ಮಾಡಿ ವೃದ್ಧಾಶ್ರಮಕ್ಕೆ ಹೋಗೋದಕ್ಕತ್ ನೋಡ್ರಿ ಸಾವ್ಕಾರ. ಹೌದು ಬಿಡೋ ಮರ. ಹಗಲ ರಾತ್ರಿ ದುಡಿಯೋ ರೈತರ ಪರಿಸ್ಥಿತಿ ಹಿಂಗಾದ್ರೆ ಉಳ್ದವ್ರದ್ದು ಹೆಂಗೆ ರೀ? ಕಲ್ಲಪ್ಪ ಎಷ್ಟು ದಿನಾರ ಇಟ್ಕೋತಾರು, ವಯಸ್ಸಾದ್ಮೇಲೆ ಕೊಡಬೇಕಲ್ಲ. ನೀ ಹೇಳೋ ಲೆಕ್ಕ ನೋಡಿದ್ರೆ ಪಕ್ಕಾ ಮುದುಕರಾದ್ಮೇಲೆ ಮದುವೆ ಮಾಡ್ಕೋಬೇಕ ನಾವು? ಹಾಂ ಹಂಗಲ್ಲದ, ಅದ ಲೆಕ್ಕದಂಗೆ ಹೆಣ್ಣು ನಡೆದಾದ್ಗೂ ಲಾಸ್ಟಿಗೆ ಉತ್ಲ ಸಿಗೋದ ಅದ. ಅವಾಗ ಕಾಲು ಮಿಂಚುಗಿರ್ತೈತಿ. ಸಾವ್ಕಾರ ರೈತರಾಗಿದ್ದಕ್ಕೂ ಹೆಮ್ಮೆ ಐತಿ. ಹೆಣ್ಣು ಹುಡ್ಕೋದ್ರೊಳಗೆ ಜೀವನನ ಸಾಕಾಗೋಗೈತಿ ರೀ ನನಗೆ. ಕಲ್ಲಪ್ಪ ಭಗವದ್ಗೀತೆದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾನ, ಬದಲಾವಣೆ ಜಗದ ನಿಯಮ ಅಂತ. ಈ ಪರಿಸ್ಥಿತಿ ಗಂಡು ಹಡ್ದವ್ರಿಗೆ ಎಲ್ಲರಿಗೂ ಐತಿ. ತಲೆ ಕೆಡಿಸ್ಬಿಡು ಕಲ್ಲಪ್ಪ, ಎಲ್ಲರಿಗೂ ಒಂದು ದಿವ್ಸ ಚಲೋ ಆಗೇ ಆಕೈತಿ. ಬದಲಾವಣೆ ಜಗದ ನಿಯಮ ಐತಿ. ನೋಡ್ರಿ ಹೋಗುನು. ಹಾಯ್ ಹಲೋ ನಮಸ್ಕಾರ. ಇದು ಶಾರ್ಟ್ ಟೈಮ್ದಾಗ ಒಂದು ಕಿರುಚಿತ್ರ ಮಾಡಿದ್ವಿ ನಾವು. ಎಲ್ಲರಿಗೂ ನಮಸ್ಕಾರ. ಈ ಫಿಲ್ಮ್ ಒಳಗೆ ನಮ್ದು ಗೌಡ್ರ ಪಾಠ ಅಂತ ಪಾಠ ಐತಿ. ಒಂದು ಮೆಸೇಜ್ ಏನು ಕೊಡತ್ತೀವಿ ಅಂತಂದ್ರೆ, ಹೆಣ್ಣು ಕಡೆದವ್ರು ಅವ್ರ ತಂದೆ ತಾಯಿ ಆಗಿರ್ಬೋದು, ಅವ್ರ ಭಾವನೆ ಏನು ಅಂತ ತಿಳ್ಕೊಳತ್ತಾರ ಅನ್ನೋದು ನಮಗೆ ಗೊತ್ತಾಗವಲ್ತಿ. ಈಗಿನ ಕಾಲದಾಗ ಈಗಿನ ಜಮಾನದಾಗ ಪ್ರೆಸೆಂಟ್ ಏನೇನು ನಡೆದೈತಿ, ಕಡಿಮೆ ಸಮಯದಾಗ ಒಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡೀವಿ. ಸಾಧ್ಯ ಆದಷ್ಟು ಇದ್ರೊಳಗೆ ಏನೇನು ನಡೆದೈತೆ ಅನ್ನೋದು ಕ್ಲಾರಿಟಿ ಕೊಟ್ಟಿವಿ.
ನೀವೆಲ್ಲರೂ ನೋಡಿರಿ, ನಿಮಗೂ ಅರ್ಥ ಆಕೈತಿದೆ. ವಯಸ್ಸಿದ್ದಾಗ ಮದ್ವೆ ಮಾಡಿಕೊಡೋದು ಚಲೋ. ಚಲೋ ಹುಡುಗಿಗೂ ನೋಡಿರಿ, ರೊಕ್ಕ ನೋಡಬೇಡ್ರಿ, ಗುಣ ನೋಡಿರಿ, ಅದೇ ಇಂಪಾರ್ಟೆಂಟ್. ಗುಣದ್ಕಿಂತ ಇಂಪಾರ್ಟೆಂಟ್ ಅಲ್ಲ. ದುಡ್ಡು ಇವತ್ತು ಬರ್ತೈತಿ, ನಾಳೆಗೆ ಇರೋಂಗಿಲ್ಲ. ಸಾಹುಕಾರಿಗೆ ಇವತ್ತು ಇರ್ತೈತಿ, ನಾಳೆಗೆ ಇರೋಂಗಿಲ್ಲ. ಎಲ್ಲರೂ ನೋಡಿರಿ, ಲೈಕ್ ಮಾಡಿರಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ಕಾಶ್ ನಿಮ್ಮ ಅನಿಸಿಕೆ ಏನು ಅನಿಸ್ತೈತಿ ಅದು ಕಮೆಂಟ್ ಮೂಲಕ ನೀವು ತಿಳಿಸ್ರಿ. ಇದ್ರೊಳಗೆ ರೈತನ ಪಾತ್ರ ನಮಗೆ ಕೊಟ್ಟಿದ್ದಾರೆ. ನೋಡೋನು ಏನಾರು ತಪ್ಪಾಗಿದ್ರೆ ಶ್ರಮಿಸಿ, ಚೆನ್ನಾಗಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ನೋಡಿದ ನಿಮಗೇನು ಅನಿಸುತ್ತೆ ಒಂದು ಕಮೆಂಟ್ ಮಾಡಿರಿ, ಮತ್ತು ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ವಾಪಸ್ ಇಲ್ಲಿ ನೀವೇನೋ ಒಂದು ಕಮೆಂಟ್ ಮಾಡಲಿ, ಏನೋ ಒಂದು ಲೈಕ್ ಮಾಡ್ರೆ ವಾಪಸ್ ನಮಗೆ ಒಂದು ಇನ್ನೂ ಏನೋ ಮಾಡ್ಬೇಕಂತ ಹುಮ್ಮಸ್ಸು ಸಿಗುತ್ತೆ ನಮಗೆ. ಧನ್ಯವಾದಗಳು. ಮತ್ತು ಬೇರೆ ರೀತಿ ಏನಾರ ಮೆಸೇಜ್ ಕೊಡಿತ್ತು ಅಂದ್ರೆ ಕಮೆಂಟ್ ಮೂಲಕ ನೀವು ತಿಳಿಸ್ರಿ. ನಾವು ಅದು ಆದಷ್ಟು ನಾವು ಅದು ವಿಡಿಯೋ ಮಾಡೋಕ್ಕೆ ನೋಡ್ತೀವಿ. ಇದು ಹೇಳೋದು ಮರಿಬೇಡ್ರಿ, ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ವಾಟ್ಸಪ್ ನಂಬರ್ ಇದ್ರೆ ವಾಟ್ಸಪ್ ಮೂಲಕ ನೀವು ನಮಗೆ ಮೆಸೇಜ್ ನೀವು ಹಾಕ್ಬೋದು. ಈ ರೀತಿ ಒಂದು ಮೆಸೇಜ್ ಕೊಡಿರಿ, ವಿಡಿಯೋ ಮಾಡಿರಿ ಅಂತ ಇದು ಮಾಡಿರಿ. ನಾವು ಆದಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀವಿ. ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ, ಮತ್ತು ಆದಷ್ಟು ಶೇರ್ ಮಾಡಿರಿ. ಧನ್ಯವಾದಗಳು.